ನಮಸ್ಕಾರ. ಕೊಡಗು ಜಿಲ್ಲೆ ಕುಶಾಲನಗರದಲ್ಲಿ ಇತ್ತೀಚೆಗೆ ಒಂದು ಮತಾಂತರ ಮತ್ತು ಲವ್ ಜಿಹಾದ್ ಪ್ರಕರಣ ನಡೆದಿದೆ. ಆ ಪ್ರಕರಣದ ವಿರುದ್ಧ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ವಿಶ್ವ ಹಿಂದೂ ಬಜರಂಗದಳ ಮತ್ತು ಇತರೆ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ನಾಳೆ ಬೆಳಗ್ಗೆ ಅಂದರೆ 30ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಿಸರ್ಗಧಾಮ್ ಕಾವೇರಿ ನಿಸರ್ಗಧಾಮದಿಂದ ಒಂದು ಮೆರವಣಿಗೆಯ ಮೂಲಕ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ರ್ಯಾಲಿ ಮತ್ತು ಸಭೆಯನ್ನು ಏರ್ಪಡಿಸಲಾಗಿದೆ. ಎಲ್ಲ ಹಿಂದೂಗಳು ಭಾಗವಹಿಸಬೇಕು. ಕಾರಣ ಲವ್ ಜಿಹಾದ್ ಅನ್ನುವಂಥದ್ದು, ಮತಾಂತರ ಅನ್ನುವಂಥದ್ದು ಇವತ್ತು ಬಹಳ ದೊಡ್ಡ ಒಂದು ವೈರಸ್ ಇದು, ಕ್ಯಾನ್ಸರ್ ಇದು. ಸೊ ಈ ಕ್ಯಾನ್ಸರ್ ವೈರಸ್ಸನ್ನು ತಡಿಬೇಕಂತಂದರೆ ಇಸ್ಲಾಮಿಕ್ ವೈರಸ್ ಇಡೀ ಜಗತ್ತಿಗೆ ಹರಡಿದೆ. ಸೊ ಅದನ್ನು ತಡೆಯೋಕ್ಕೋಸ್ಕರ ಇವತ್ತು ನಾವು ಹಿಂದೂ ಸಂಘಟನೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಸೊ ಆ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ 5,000 ಇಡೀ ದೇಶದಲ್ಲಿ ನಮ್ಮ ಹಿಂದೂ ಹುಡುಗಿಯರು ಲವ್ ಜಿಹಾದ್ಗೆ ಬಲಿಯಾಗ್ತಾ ಇದ್ದಾರೆ. ಅಂದರೆ ವರ್ಷಕ್ಕೆ 18 ಲಕ್ಷ ಆಯಿತು. ಇದರ ವ್ಯಾಪ್ತಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು ಕಲ್ಪನೆ ಮಾಡಿ. ಸೊ ಎಷ್ಟು ವೇಗದಿಂದ ಅವರು ಇದನ್ನು ಹರಡಿಸ್ತಾ ಇದ್ದಾರೆ, ಇದನ್ನು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಮತ್ತು ಇದು ಬರೀ ಎಲ್ಲೋ ಕಾಲೇಜ್ನಲ್ಲಿ ಹೈಸ್ಕೂಲ್ನಲ್ಲಿ ಅಷ್ಟೇ ಅಲ್ಲ, ಇಡೀ ಸಮಾಜದ ಪ್ರತಿಯೊಂದು ಕಾರ್ನರ್ನಲ್ಲಿ ಇವತ್ತು ಪ್ರವೇಶ ಮಾಡಿದೆ. TCS ಕಂಪ್ನಿ ಇರ್ಬೋದು, ವಿಪ್ರೋ ಕಂಪ್ನಿ ಇರ್ಬೋದು, ಇಂಥ ಅನೇಕ ಕಂಪನಿಗಳಲ್ಲಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಜಿಹಾದ್ ಮಾಡ್ತಾ ಇದ್ದಾರೆ. ಇನ್ನು ಜಿಮ್ನಲ್ಲಿರ್ಬೋದು, ಪಾರ್ಕ್ನಲ್ಲಿರ್ಬೋದು, ಸ್ಪಾದಲ್ಲಿರ್ಬೋದು, ಈಗ ಅನೇಕ ಎಲ್ಲ ಕಡೆಗೂ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಕಡೆಗೂ ಮಾಡ್ತಾ ಇರುವಂಥ ಈ ಕುಕೃತ್ಯಕ್ಕೆ ತಡೆ ಒಡ್ಡಲೇಬೇಕು. ಹಿಂದೂಗಳ ಉಳಿವಿಗೋಸ್ಕರ, ಹಿಂದೂ ಸಂಸ್ಕೃತಿಯ ಉಳಿವಿಗೋಸ್ಕರ, ಹಿಂದೂ ಮಹಿಳೆಯರ ಉಳಿಸೋಗೋಸ್ಕರ ಈ ರ್ಯಾಲಿ ಆಗಲಿ, ಪ್ರತಿಭಟನೆ ಆಗಲಿ, ಜಾಗೃತಿ ಆಗಲಿ ಬಹಳ ಅವಶ್ಯಕತೆ ಇದೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕೊಡಗು ಜಿಲ್ಲೆ ಕುಶಾಲನಗರದಲ್ಲಿ ನಾಳೆ 30ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಾವೇರಿ ನಿಸರ್ಗಧಾಮದಿಂದ ಒಂದು ಮೆರವಣಿಗೆ ಹೊರಟು ಒಂದು ದೊಡ್ಡ ಸಭೆಯನ್ನು ಏರ್ಪಡಿಸಿ ಇದರಲ್ಲಿ ಜಾತಿ, ಮತ, ಪಕ್ಷ, ಪಂಗಡ ಭೇದ ಇಲ್ಲದೆ ಎಲ್ಲ ಹಿಂದೂಗಳು ಭಾಗವಹಿಸಬೇಕು ಅಂತನ್ನುವಂಥದ್ದು ನಾನು ತಮ್ಮಲ್ಲೆಲ್ಲರಲ್ಲೂ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್.